ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಂಡ ಹೆಂಡತಿ ಸಂಬಂಧ ಎಂಬುದು ತುಂಬಾ ಒಂದು ಪವಿತ್ರವಾದ ಸಂಬಂಧ. ನಂಬಿಕೆ, ಗೌರವ, ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಇಂಪಾರ್ಟೆಂಟ್. ಭೀಮನ ಅಮಾವಾಸ್ಯೆ ಆಗಿದ್ದು ನಮಗೆ ಗೊತ್ತಿರೋ ಹಾಗೆ ದೇಶಾದ್ಯಂತ ಗಂಡಂದ್ರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ಪಡ್ಕೊತಾರೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ವಿಡಿಯೋ ವೈರಲ್ ಆಗಿರೋದು ರಿಯಲಿ ಮನಸ್ಸಿಗೆ ಆಘಾತ ಆಯಿತು. ನಾವು ಈಗ ನೋಡ್ತಾ ಇರ್ತೀವಿ, ಸೊ ಗಂಡಂಗೆ ಹೆಂಡತಿ ಮೋಸ ಮಾಡೋದು, ಹೆಂಡತಿಗೆ ಗಂಡ ಮೋಸ ಮಾಡೋದು. ಬಟ್ ಈ ಸಂಬಂಧ ಈ ರೀತಿ ಮುರಿದೋಗಿರೋ ಕೇರಳದಲ್ಲಿ ಫೇಮಸ್ ಆದಂಥ ವ್ಲಾಗರ್ ಅಖಿಲ್ ಎನ್ನಾಡಿ ಅವರ ಪತ್ನಿಗೋಸ್ಕರ ಅವರ ಪತ್ನಿನ ತುಂಬ ಅಷ್ಟು ಪ್ರೀತಿಸ್ತಿರುವಂಥ ವೀಡಿಯೋಸ್ ನಾವು ನೋಡ್ತಾನೆ ಇರ್ತೀವಿ ಅವರ ಒಂದು ವ್ಲಾಗ್ಗಳಲ್ಲಿ. ಬಟ್ ಅವಳು ಓದಬೇಕು ಅಂತ ಆಸೆ ಪಟ್ಟಾಗ ಆತ ಮತ್ತು ಆತನ ಮನೆಯವರು ಎಲ್ಲರೂ ಓಕೆ ಅವಳು ಓದಲಿ, ಅವಳ ಒಂದು ಎಜುಕೇಷನ್ ಮುಂದುವರಿಸಲಿ ಅಂತ ಅಂದ್ಬಿಟ್ಟು ತುಂಬಾ ಒಂದು ಖುಷಿಯಿಂದ ಸೇರಿಸ್ತಾರೆ. ಮೇಘನಾ ನಾಯರ್ ಅಂತ ಅವ್ರ ಹೆಸರು. ಸೊ ಆಕೆ ಓದಕ್ಕೆ ಹೋಗುವ ಒಂದು ವೇಳೆಯಲ್ಲಿ ಬಸ್ ಕಂಡಕ್ಟರ್ ಜೊತೆ ಈ ರೀತಿ ರಾತ್ರಿ ಗಂಡ ಮಲಗಿರುವಾಗ ಅತ್ತೆ ಮತ್ತು ಗಂಡನ ಮತ್ತು ನಾದಿನಿಯ ಬಂಗಾರ ತೊಗೊಂಡು ಮತ್ತು ಬಟ್ಟೆ ತೊಗೊಂಡು ಹಿಂಗೆ ಓಡೋಗ್ತಾ ಇರೋದು ರಿಯಲಿ CCTVಯಲ್ಲಿ ನೋಡಿದಾಗ ಆಕೆ ಗಂಡಂಗೆ ಎಂಥ ಒಂದು ಶಾಕ್ ಆಗಿರ್ಬೋದು. ನಿಜವಾಗ್ಲೂ ನನಗೆ ಊಹಿಸ್ಕೊಳಕ್ಕಾಗ್ತಾ ಇಲ್ಲ. ಸಂಬಂಧ ಮುರಿದೋದಾಗ ತುಂಬ ನೋವಾಗುತ್ತೆ. ಅದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಇಬ್ರಿಗೂ ಸಹ ನೋವಿರುತ್ತೆ. ಸೊ ಆಕೆ ನಿಜವಾಗ್ಲೂ ಆತನನ್ನು ಅಂದರೆ ಪ್ರೀತಿ ಮಾಡಿ ಮದುವೆ ಆಗಿದ್ಲು ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ವಿ. ಸೊ ಪ್ರೀತಿ ಮಾಡಿ ಮದುವೆ ಆಗಿ ಅವ್ರ ಮಧ್ಯೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ 3 years ಬ್ಯಾಕ್ ಮದುವೆ ಆಗಿರೋದು. ಡಿವೋರ್ಸ್ ತೊಗೊಂಡು ಈತನ ಜೊತೆ ಅವಳು ಮದುವೆ ಆಗ್ಬೋದಿತ್ತು. ಬಟ್ ಈ ರೀತಿ ಒಂದು ಸಂಬಂಧ ಉಳಿಯೋದು ಪ್ರೀತಿಯಿಂದ ಮಾತ್ರ ಅಲ್ಲ, ನಂಬಿಕೆ ಮತ್ತು ಗೌರವ ಮತ್ತು ಸತ್ಯದಿಂದ. ಈಗ ಸದ್ಯಕ್ಕೆ ಆತ ಯೂಟ್ಯೂಬರ್ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಸೊ ಆಕೆಯ ಬಗ್ಗೆ ಏನು ಬ್ಯಾಡ್ ಆಗಿ ಮಾತಾಡಬೇಡಿ, ಓಕೆ ಅವಳಿಗೆ ಇಷ್ಟ ಇರಲಿಲ್ಲ ನನ್ನ ಜೊತೆ ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು. ಬಟ್ ಆ ಬಸ್ ಕಂಡಕ್ಟರ್ ಜೊತೆ ಗಂಡನ ಬಿಟ್ಟು ಅವ್ರ ಜೊತೆ ಹೋಗುವಂಥ ಸಿಚುವೇಶನ್ ಆಕೆಗೆ ಏನಕ್ಕೆ ಬಂತು? ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ ಸಂಬಂಧನ ಗೌರವಿಸಿ. ನನಗೆ ಗೊತ್ತಿರೋ ಹಾಗೆ ಸಂಬಂಧಗಳಲ್ಲಿ ಸಮಸ್ಯೆ ಬಂದಾಗ ಮಾತುಕತೆಯ ಮೊದಲ ಪರಿಹಾರ. ಒಬ್ಬರು ಕೂತ್ಕೊಂಡು ಮಾತಾಡಿ ಅದನ್ನು ಪರಿಹಾರ ಪಡ್ಕೋಬೇಕು. ಆಗಿಲ್ಲ ಅಂತ ಅಂದರೆ ತೀರಾನೇ ಕಷ್ಟ ಆಗ್ತಿದೆ ಅಂದರೆ ಕಾನೂನು ನಿಮ್ಮ ಒಂದು ಸಹಾಯಕ್ಕಿದೆ. ಸೊ ಅದು ಬಿಟ್ಟು ಈ ರೀತಿ ಯಾವುದೋ ಒಂದು ಈ ರಾತ್ರಿ ಹಿಂಗೆ ಓಡೋಗೋದು, ಸೊ ಮನೆಯ ಒಂದು ಮರ್ಯಾದೆ ಗೌರವ ಹಾಳು ಮಾಡೋದು ರಿಯಲಿ ಆಕೆಗೆ ಕ್ಷಮೆನೇ ಇಲ್ಲ. ಸಂಬಂಧ ಮುರಿಯಲು ಒಂದು ಕ್ಷಣ ಸಾಕಾಗ್ಬೋದು, ಆದರೆ ನಿಜವಾಗ್ಲೂ ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಷ್ಟೋ ಸಹನೆ ಬೇಕು. ಇದರಿಂದ ಒಂದು ಮೆಸೇಜ್ ಏನು ಅಂದರೆ, ಈಗ ಒಂದು ಪರಿಸ್ಥಿತಿಯಲ್ಲಿ ದಯವಿಟ್ಟು ನೀವು ಮದುವೆ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ ನಿಮಗೆ ಕೊನೆ ತನಕ ಜೊತೆಲಿ ಇರ್ಬೋದಾ ಏನು ಅಂತ ಅಂದ್ಬಿಟ್ಟು. ಹೆಣ್ಣಾಗಲಿ ಗಂಡಾಗಲಿ ಇಬ್ರಿಗೂ ಅದು ಈಕ್ವಲ್ ಆಗಿರುತ್ತೆ. ಬಟ್ ಓಕೆ ಸಂಬಂಧಗಳು ಸ್ವಲ್ಪ ಇರುಸು ಆದ್ರೂ ಕೂತ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಇನ್ನೂ ತುಂಬಾ ಕಷ್ಟ ಆಗ್ತಿದೆ ಅಂತ ಅಂದರೆ ಡಿವೋರ್ಸ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಈ ರೀತಿ ಮದುವೆ ಆಗಿರುವಂಥ ಮನೆತನದ ಮರ್ಯಾದೆನ 3 ಕಾಸಿನ ಬೆಲೆ ಇಲ್ಲದೆ ರೋಡಿಗೆ ತರೋದು ಯಾವ ಥರ ನ್ಯಾಯ ಹೇಳಿ? ದಯವಿಟ್ಟು ಯಾರು ಈ ರೀತಿ ದುಡುಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ನಾವು ಹೇಳ್ತೀವಿ. ಬಟ್ ಇಂಥ ಹೆಣ್ಮಕ್ಳಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಹೇಳಿ? ರಿಯಲಿ ನಿನ್ನೆಯಿಂದ ವೈರಲ್ ಆಗ್ತಿರುವಂಥ ವಿಡಿಯೋ ನೋಡಿ ತುಂಬಾ ಒಂದು ಬೇಜಾರಾಯಿತು. ಸೊ ಆಕೆ ಗಂಡನ ಒಂದು ಸಿಚುವೇಶನ್ ಅಥವಾ ಒಂದು ಬೇಜಾರಾಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ಘಟನೆ ಬಗ್ಗೆ ನಿಮಗೇನು ಅನಿಸಿದೆ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.